Hello students. In the last video we are discussed about the what are the sampling and non-sampling errors. ಅಂತಂದರೆ ಕೇಳಿ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಏನು ನೋಡಿದ್ದೀವಿ ಅಂತಂದರೆ ಮಾದರಿ ಆಯ್ಕೆಯ ದೋಷ ಮತ್ತು ಮಾದರಿ ಆಯ್ಕೆಯಲ್ಲದ ದೋಷಗಳನ್ನು ನಾವು ನೋಡಿದ್ದೇವೆ. ಸೊ when we are observing the random and non-random sampling, these are the types of sampling. So when we are collecting the sampling method of data, that data are mainly errors we will be observing the sampling and non-sampling errors. ಅಂತಂದರೆ ನಾವು ಯಾವಾಗ ಯಾದೃಚ್ಛಿಕ ಮಾದರಿ ಮತ್ತು ಯಾದೃಚ್ಛಿಕವಲ್ಲದ ಮಾದರಿಗಳಿಂದ ದತ್ತಾಂಶಗಳನ್ನು ಸಂಗ್ರಹ ಮಾಡ್ತಾ ಇದ್ದೀವಲ್ಲ, ಆವಾಗ ನಮಗೆ ಏನು ಕಂಡು ಬರ್ತಾ ಇತ್ತು ಅಂತ ಹೇಳ್ತಿದ್ದೀವಿ, ನಾವು ದೋಷಗಳು ಕಂಡು ಬರ್ತಿದ್ದವು ಅಂತ ಹೇಳ್ತೀವಿ. ಯಾವ್ಯಾವ ದೋಷಗಳು ಅಂತಂದರೆ ಮಾದರಿ ಆಯ್ಕೆಯ ದೋಷ ಮತ್ತು ಮಾದರಿ ಆಯ್ಕೆಯಲ್ಲದ ದೋಷಗಳು ಅಂತ ಹೇಳಿದೆವು. ಸೊ in this video we are discussing about the one of the important and interesting chapter, that is Census of India and NSSO. So we are already know the meaning of census, and when we are observing the census every 10 years, means every 10 years we are collecting the census in our India. ಅಂದರೆ ಈ ಒಂದು ಅಧ್ಯಾಯದೊಳಗೆ ನಾವು ಏನನ್ನು ಅಧ್ಯಯನ ಮಾಡೋಣ ಅಂತಂದರೆ ಭಾರತದ ಜನಗಣತಿ ಮತ್ತು NSSOಗಳ ಕುರಿತು ಅಧ್ಯಯನ ಮಾಡೋಣ ಅಂತ ಹೇಳ್ತಿದ್ವಿ. ಹಾಗಾದರೆ ಈಗಾಗಲೇ ನಾವು ಏನು ನೋಡೀವಿ, ಜನಗಣತಿ ಅಂದರೆ ಏನು ಅಂತ ನೋಡಿದ್ದೀವಿ. ಪ್ರತಿ 10 ವರ್ಷಕ್ಕೊಮ್ಮೆ ನಾವು ಏನು ಮಾಡ್ತೀವಿ, ಭಾರತದಲ್ಲಿ ಜನಗಣತಿಯನ್ನು ಮಾಡಲಾಗ್ತೈತಿ ಅನ್ನುವಂಥದ್ದು ನಮಗೆ ಗೊತ್ತಿದ್ದ ವಿಷಯನೇ ಐತಿ. ಹಾಗಾದರೆ ಇಲ್ಲಿ ಜನಗಣತಿಯನ್ನು ಮಾಡಬೇಕಾಗಿತ್ತು ಅಂತಂದರೆ ಕೆಲವು ಸಂಸ್ಥೆಗಳು ನಮಗೆ ಪ್ರಮುಖವಾಗಿ ಬೇಕಾಗ್ತಾವು. ಅವ ಯಾವುವು ಅಂತ ಹೇಳ್ತೀವಿ, NSSO ಅಂತ ಹೇಳ್ತೀವಿ. ಸೊ when we are observing the NSSO, ನಾವು NSSO ಅನ್ನು ನೋಡಿದಾಗ ಅದು ನಮಗೆ ಏನನ್ನು ಹೇಳಿಕೊಡ್ತೈತಿ ಅಂತ ಹೇಳ್ತೀವಿ ಅಂತಂದರೆ, ದೇರ್ ಆರ್ ಸಮ್ ಏಜೆನ್ಸೀಸ್ ಬೋತ್ at the national and state level which collect, process and tabulate the statistical data. It means when we are observing the census are collecting the national and state level which collect the, process and tabulate the statistical data. ಅಂತಂದರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಕೆಲವು ಸಂಸ್ಥೆಗಳು ಸಾಂಖ್ಯಿಕ ದತ್ತಾಂಶಗಳನ್ನು ಸಂಗ್ರಹಿಸಿ ಕ್ರಮಬದ್ಧಗೊಳಿಸಿ ಪಟ್ಟಿ ಮಾಡುತ್ತವೆ ಅಂತ ನಾವು ಹೇಳ್ತೀವಿ. ಸಮ್ ಆಫ್ ದ ಮೇಜರ್ ಏಜೆನ್ಸೀಸ್ ಅಟ್ ದ ನ್ಯಾಷನಲ್ ಲೆವೆಲ್ ಆರ್ ಸೆನ್ಸಸ್ ಆಫ್ ಇಂಡಿಯಾ, ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್, ರಿಜಿಸ್ಟ್ರಲ್ ಜನರಲ್ ಆಫ್ ಇಂಡಿಯಾ, Directorate General of Commercial Intelligence and Statistics, Labor Bureau, etc. The Census of India provides the most complete and continuous demographic record of population. So when we are observing the some agencies like NSSO, CSO, RGI, DGCIS and Labor Bureaus are the collecting the census of ಅವರ್ ಇಂಡಿಯಾ. ಅಂತಂದರೆ ನಾವು ಭಾರತದೊಳಗೆ ಜನಗಣತಿಯನ್ನು ಅಥವಾ ಜನಸಂಖ್ಯೆಗೆ ಸಂಬಂಧಪಟ್ಟಂತಹ ಎಲ್ಲ ಅಂಕಿಅಂಶಗಳನ್ನು ಸಂಗ್ರಹ ಮಾಡುವಂಥ ಕೆಲವೊಂದಿಷ್ಟು ಸಂಸ್ಥೆಗಳು ಅದಾವ. ಅವು ಯಾವುವು ಅಂತ ಹೇಳ್ತೀವಿ ಅಂತಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಜೇಷನ್, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕಲ್ ಆರ್ಗನೈಜೇಷನ್, ರಿಜಿಸ್ಟ್ರಲ್ ಜನರಲ್ ಆಫ್ ಇಂಡಿಯಾ, ಡೈರೆಕ್ಟರೇಟ್ ಜನರಲ್ ಆಫ್ ಕಮರ್ಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್, ಲೇಬರ್ ಬ್ಯೂರೋ ಇತ್ಯಾದಿಗಳು ಏನು ಮಾಡ್ತಾವು, ರಾಷ್ಟ್ರ ಮಟ್ಟದಲ್ಲಿ ಕೆಲವು ಸಂಸ್ಥೆಗಳಾಗಿ ಜನಗಣತಿಯನ್ನು ಅಥವಾ ಜನಸಂಖ್ಯೆಗೆ ಸಂಬಂಧಪಟ್ಟಂಥ ಅಂಕಿಅಂಶಗಳನ್ನು ಸಂಗ್ರಹ ಮಾಡ್ತಾವು ಅಂತ ನಾವು ಹೇಳ್ತೀವಿ. ಅಂತಂದರೆ ಇಲ್ಲಿ ನಿಮ್ಗೆ ಏನು ಕೇಳ್ತಾನ ಅಂತಂದರೆ ಎಕ್ಸ್ಪ್ಲೇನ್ ದ ಫುಲ್ ಫಾರ್ಮ್ ಆಫ್ NSSO, CSO, RGI ಆರ್ DGCIS. ಅಂತಂದರೆ NSSO, CSO, RGI, DGCIS ಅನ್ನು ವಿಸ್ತರಿಸಿರಿ ಅಂತ ನಿಮಗೆ ಕೇಳ್ತಾನ. ಹಾಗಾದರೆ ಸೊ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಕಾನ್ಸೆಪ್ಟ್ ಆಫ್ ದ ಸೆನ್ಸಸ್ ಆಫ್ ಇಂಡಿಯಾ ಪ್ರೊವೈಡ್ಸ್ ದ ಮೋಸ್ಟ್ ಕಂಪ್ಲೀಟ್ ಆ್ಯಂಡ್ ಕಂಟಿನ್ಯೂಯಸ್ ಡೆಮೋಗ್ರಾಫಿಕ್ ರೆಕಾರ್ಡ್ ಪಾಪ್ಯುಲೇಷನ್. ಅಂತಂದರೆ ಭಾರತದ ಜನಗಣತಿಯು ಜನಸಂಖ್ಯೆಯ ಬಗ್ಗೆ ಸಂಪೂರ್ಣವಾದ ಮತ್ತು ನಿರಂತರವಾದ ಜನಸಂಖ್ಯೆಯ ಮಾಹಿತಿಯನ್ನು ಒದಗಿಸುತ್ತದೆ. ನಮಗೆ ಏನು ಮಾಡ್ತದ, ಮಾಹಿತಿಯನ್ನು ಒದಗಿಸ್ತೈತಿ ಅಂತ ನಾವು ಹೇಳ್ತಿದ್ದೀವಿ. ಹಾಗಾದರೆ ದ ಸೆನ್ಸಸ್ ಈಸ್ ಬೀಯಿಂಗ್ ರೆಗ್ಯುಲರ್ಲಿ
conducted every 10 years since 1881. The first census after independence was held in 1951. So we are already know the census. We are every 10 year we are collecting the census in our country. The first census collection was we are observing the after independence the 1951, and before the 1881 we are established and start the conducting or collecting of census. ಅಂತಂದರೆ ನಾವು 1881ರಿಂದ ಪ್ರತಿ 10 ವರ್ಷಕ್ಕೊಮ್ಮೆ 1881ರಿಂದ ಪ್ರತಿ 10 ವರ್ಷಕ್ಕೊಮ್ಮೆ ಜನಗಣತಿ ನಿಯಮಿತವಾಗಿ ನಡೆಯುತ್ತಾ ಬಂದಿದೆ. ಸ್ವತಂತ್ರ ನಂತರ ಮೊದಲ ಸಲ ಜನಗಣತಿ ಯಾವಾಗ ಆಯಿತು ಅಂತ ಹೇಳ್ತೀವಿ ಅಂತಂದರೆ 1951ರಲ್ಲಿ ನಡೆಯಿತು ಅಂತ ನಾವು ಹೇಳ್ತೀವಿ. The census officials collects information on various aspects of population such as the size, density, sex ratio, literacy, migration, rural urban distribution, etc. So what are the factors of collection of census? It means officially collection of census that includes the various of population such as the what is the size of population and what is the density of population, what is the sex ratio in our country, and what is the literacy rate of our country economy, and what peoples are migrated to one country to another country or one state to another state, and what is the rural and urban distribution of our country's land, etc. That type of all factors are including in our collection of census. ಅಂತಂದರೆ ಗಣತಿದಾರರು ಜನಸಂಖ್ಯೆಯ ವಿವಿಧ ಆಯಾಮಗಳಾದ ಗಾತ್ರ, ಸಾಂದ್ರತೆ, ಲಿಂಗಾನುಪಾತ, ಸಾಕ್ಷರತೆ, ವಲಸೆ, ಗ್ರಾಮೀಣ ನಗರ ಹಂಚಿಕೆ ಇತ್ಯಾದಿಗಳ ಬಗ್ಗೆ ವಿವರಗಳನ್ನು ಸಂಗ್ರಹಿಸುತ್ತಾರೆ. ಹಾಗಾದರೆ ನಮ್ಮ ಜನಗಣತಿ ಒಳಗೆ ಏನೆಲ್ಲ ಒಳಗೊಂಡಿರ್ತಾವು ಅಂತ ಹೇಳ್ತೀವಿ ಅಂತಂದರೆ ಬರೀ ಜನಗಣತಿಯನ್ನು ಮಾಡೋದಷ್ಟೇ ಅಲ್ಲದೆ ಏನೇನು ಮಾಡ್ತಾವು ಅಂತ ಹೇಳ್ತೀವಿ ಅಂತಂದರೆ ಜನಸಂಖ್ಯೆಯ ಗಾತ್ರ ಎಷ್ಟೈತಿ, ಜನಸಾಂದ್ರತೆ ಎಷ್ಟಿದೆ, ಲಿಂಗಾನುಪಾತ ಎಷ್ಟೈತಿ, ಸಾಕ್ಷರತೆ ಪ್ರಮಾಣ ಎಷ್ಟೈತಿ, ವಲಸಿಗರ ಸಂಖ್ಯೆ ಎಷ್ಟೈತಿ, ಗ್ರಾಮೀಣ ಮತ್ತು ನಗರ ಪ್ರದೇಶದ ಹಂಚಿಕೆ ಯಾವ ರೀತಿ ಐತಿ ಅಂತ ಎಲ್ಲವೂ ವಿಷಯಗಳ ಬಗ್ಗೆ ಏನು ಮಾಡ್ತಾರ ವಿವರಗಳನ್ನು ಸಂಗ್ರಹಿಸುತ್ತಾರೆ ಅಂತ ನಾವು ಹೇಳ್ತೀವಿ. And when we are observing the census data is interpreted and analyzed to understand many economic and social issues in India. So why we are collecting our census or census data? The census data is interpreted and analyzed to understand many economic and social issues in India, and after the 10 years or before the 10 years what type of economic crisis are arised in our economy, that all social and economic issues we are seen in our collection of data through the help of census. ಅಂತಂದರೆ ಜನಗಣತಿ ಮಾಹಿತಿಯ ದತ್ತಾಂಶಗಳು ಭಾರತದ ಅನೇಕ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಅರ್ಥೈಸಿ ಮತ್ತು ವಿಶ್ಲೇಷಿಸುತ್ತದೆ. ಅಂತಂದರೆ ಭಾರತದೊಳಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಯಾವೆಲ್ಲ ಸಮಸ್ಯೆಗಳು ಅದಾವ ಮತ್ತು ಯಾವೆಲ್ಲ ಸಮಸ್ಯೆಗಳು ಉದ್ಭವ ಆಗತ್ತವ ಅಂತಂದರೆ ಮುಂದಿನ 10 ವರ್ಷಗಳಲ್ಲಿ ಆಗಬಹುದು, ಹಿಂದಿನ 10 ವರ್ಷಗಳಲ್ಲಿ ಏನಾಗ್ಯಾವ ಅನ್ನುವಂಥ ಎಲ್ಲ ಪ್ರಿಡಿಕ್ಷನ್ ಮಾಡುವಂಥ ಒಂದು ವಿಷಯವನ್ನು ಎಲ್ಲಿ ನೋಡ್ತೀವಿ ನಾವು ಜನಗಣತಿಯನ್ನು ಸಂಗ್ರಹ ಮಾಡೋದ್ರಿಂದ ಗೊತ್ತಾಗ್ತೈತಿ ಅಂತ ನಾವು ಹೇಳ್ತೀವಿ. The NSSO was established by the Government of India to conduct nationwide survey on socio-economic issues. Means what purpose of NSSO established in our country? The NSSO was established by the Government of India to conduct nationwide surveys on socio-economic issues. ಅಂತಂದರೆ ಭಾರತ ಸರ್ಕಾರವು ದೇಶದಾದ್ಯಂತ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಸಮೀಕ್ಷೆಯನ್ನು ಕೈಗೊಳ್ಳಲು NSSO ಅನ್ನು ಸ್ಥಾಪಿಸಿದೆ. NSSO ಅನ್ನು ಯಾಕೆ ಸ್ಥಾಪಿಸೈತಿ ಅಂತ ಹೇಳ್ತೀವಿ ಅಂತಂದರೆ ನಮ್ಮ ಒಟ್ಟಾರೆ ದೇಶಾದ್ಯಂತ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆಗಳ ಸಮೀಕ್ಷೆಗಳು ಏನೇನದಾವ ಅವೆಲ್ಲವುಗಳನ್ನು ಕೈಗೊಳ್ಳುವಂಥ ಕಾರ್ಯ ಯಾವುದ್ರದ್ದಾಗಿರ್ತದ ಈ NSSOದಾಗಿರ್ತೈತಿ ಅಂತ ನಾವು ಹೇಳ್ತೀವಿ. The NSSO does continuous survey in
successive rounds, the data collected by NSSO surveys on different socio-economic subjects are related through reports and its quarterly journal Sarvekshana. It means when we are observing the NSSO collection of data, the data are continuously published in Journal of Sarvekshana. ಅಂತಂದರೆ ನಮ್ಮ NSSO ಸಮೀಕ್ಷೆಯನ್ನು ಅನುಕ್ರಮವಾಗಿ ನಡೆಸ್ತೈತಿ ಮತ್ತು NSSOದಿಂದ ಸಂಗ್ರಹಿಸಿದಂಥ ಮಾಹಿತಿಯನ್ನು ವರದಿ ಮುಖಾಂತರ ಮತ್ತು ತನ್ನ ತ್ರೈಮಾಸಿಕ ಪತ್ರಿಕೆಯಾದ ಯಾವುದೈತಿ ಅದರದ ತ್ರೈಮಾಸಿಕ ಪತ್ರಿಕೆ ಅಂತಂದರೆ ಸರ್ವೇಕ್ಷಣದಲ್ಲಿ ಬಿಡುಗಡೆ ಮಾಡಲಾಗುತ್ತದೆ. ಅಂತಂದರೆ ಏನೆಲ್ಲ ಸೋಷಿಯೋ ಎಕನಾಮಿಕ್ ಪ್ರಾಬ್ಲಮ್ಸ್ ಅದಾವು, ಏನೆಲ್ಲ ಸೋಷಿಯೋ ಎಕನಾಮಿಕ್ ಕಂಡೀಷನ್ ಐತಿ ಅನ್ನುವಂಥದ್ದೆಲ್ಲವನ್ನು ತನ್ನ ಕ್ವಾರ್ಟರ್ಲಿ ಜರ್ನಲ್ ಆದ ಸರ್ವೇಕ್ಷಣ ಅಂತಂದರೆ ಮಾಸಿಕ ಒಂದು ಪತ್ರಿಕೆ ತ್ರೈಮಾಸಿಕ ಪತ್ರಿಕೆಯಾದಂತಹ ಸರ್ವೇಕ್ಷಣ ಅನ್ನೋದ್ರೊಳಗೆ ಏನು ಮಾಡ್ತೈತಿ, ಬಿಡುಗಡೆ ಮಾಡ್ತೈತಿ ಅಂತ ನಾವು ಹೇಳ್ತೀವಿ. NSSO provides periodic estimates of literacy, school enrollment, utilization of educational services, employment, unemployment, manufacturing and service sector, enterprises, morbidity, maternity, child care, utilization of the public distribution system, etc. It means what factors are included in our NSSO. So, NSSO provides periodic estimation of literacy rate. What is the literacy rate of our country? What is the school enrollment of our country whose are admitted to the 10 years, and utilization of educational services. It means what type of people or what type of societies are utilized the education services, and whose are the employers and unemployers. What type of employment rate we will be seen in our 10 year of NSS 10 year of survey, and what is the manufacturing and service sector enterprises are producing the goods and services in the country economy. What is the morbidity and maternity rate, child care, utilization of the public distribution system, like what is the maternity death rate and child death rate. What are the factors are included in the NSSO? It means that all factors are included to our NSSO. ಅಂತಂದರೆ NSSO ಕಾಲಾನುಕಾಲಕ್ಕೆ ಸಾಕ್ಷರತೆಯ ಪ್ರಮಾಣ, ಶಾಲಾ ನೋಂದಣಿ, ಶೈಕ್ಷಣಿಕ ಸೇವೆಯ ಉಪಯೋಗ, ಉದ್ಯೋಗ, ನಿರುದ್ಯೋಗ, ತಯಾರಿಕೆ ಮತ್ತು ಸೇವಾ ವಲಯಗಳ ಉದ್ಯಮಗಳು, ಅಸ್ತಿತ್ವತೆ, ತಾಯ್ತನ, ಮಕ್ಕಳ ಪೋಷಣೆ, ಸಾರ್ವಜನಿಕ ವಿತರಣಾ ಪದ್ಧತಿ ಉಪಯೋಗ ಇತ್ಯಾದಿಗಳ ಮಾಹಿತಿಯನ್ನು ನೀಡುತ್ತದೆ. ಅಂತಂದರೆ NSSO ಯಾವೆಲ್ಲ ವಿಷಯಗಳ ಕುರಿತು ನಮಗೆ ಮಾಹಿತಿಯನ್ನು ನೀಡ್ತೈತಿ ಅಂತ ಹೇಳ್ತಾನ ಅಂತಂದರೆ, ಭಾರತದೊಳಗೆ ಸಾಕ್ಷರತೆಯ ಪ್ರಮಾಣ ಎಷ್ಟೈತಿ, ಶಾಲೆಗೆ ದಾಖಲೆಯಾದಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೈತಿ, ಒಂದು ದೇಶದೊಳಗೆ ಶೈಕ್ಷಣಿಕ ಸೇವೆಗಳು ಎಷ್ಟು ಉಪಯೋಗವಾಗಕತ್ತವ, ದೇಶದೊಳಗೆ ಉದ್ಯೋಗದ ಪ್ರಮಾಣ ಎಷ್ಟೈತಿ ಮತ್ತು ನಿರುದ್ಯೋಗದ ಪ್ರಮಾಣ ಎಷ್ಟೈತಿ, ತಯಾರಿಕಾ ಮತ್ತು ಸೇವಾ ವಲಯಗಳ ಉದ್ಯಮಗಳು ಏನನ್ನು ಉತ್ಪಾದನೆ ಮಾಡಾಕತ್ತವು ಮತ್ತು ಎಷ್ಟು ಅಸ್ತಿತ್ವದೊಳಗದಾವ, ತಾಯ್ತನದ ಒಂದು ಪ್ರಮಾಣ ಎಷ್ಟೈತಿ ಮತ್ತು ಮಕ್ಕಳ ಪೋಷಣೆಯ ಪ್ರಮಾಣ ಎಷ್ಟೈತಿ, ಸಾರ್ವಜನಿಕ ವಿತರಣಾ ಪದ್ಧತಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಮೀನ್ ವಿ ಆರ್ ಫ್ರೀ ರೈಸ್. ಇಟ್ ಮೀನ್ ಡಿಸ್ಟ್ರಿಬ್ಯೂಷನ್ ಆಫ್ ಫ್ರೀ ರೈಸ್ ಅಂತಂದರೆ ನಾವು ಏನು ರೇಷನ್ ಅಂತ ಕೊಡ್ತೇವಲ್ಲ, ದ್ಯಾಟ್ ರೇಷನ್ಸ್ ಆರ್ ಜನರಲಿ ಕಾಲ್ಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತಂದರೆ ಏನು, ಸಾರ್ವಜನಿಕ ವಿತರಣಾ ಪದ್ಧತಿ ಅಂದರೆ ಏನು ಹೇಳ್ತೀವಿ, ರೇಷನ್ ಕೊಡುವಂಥ ಒಂದು ಪದ್ಧತಿ ಏನಿರ್ತೈತಲ್ಲ ಅದೇ ಏನಾಗಿರ್ತದ ಸಾರ್ವಜನಿಕ ವಿತರಣಾ ಪದ್ಧತಿ ಆಗೈತಿ. ಆ ಎಲ್ಲವುಗಳ ಉಪಯೋಗ ಎಷ್ಟೈತಿ ಅನ್ನುವಂಥ ಮುಂತಾದವುಗಳ ಮಾಹಿತಿಯನ್ನು ನಮಗೇನು ಮಾಡ್ತೈತಿ ಈ NSSO ನೀಡ್ತೈತಿ ಅಂತ ನಾವು ಹೇಳ್ತೀವಿ. ದ NSSO 59th round survey was on land and livestock holdings, ಡೆಪ್ಟ್ ಆ್ಯಂಡ್ ಇನ್ವೆಸ್ಟ್ಮೆಂಟ್. ಅಂತಂದರೆ ನಮ್ಮ NSSOನ 59ನೇ ಸುತ್ತಿನ ಸಮೀಕ್ಷೆ ಏನಾಗಿತ್ತು ಅಂತಂದರೆ ಭೂಮಿ ಮತ್ತು ಪಶುಸಂಗೋಪನೆ, ಸಾಲ ಮತ್ತು ಹೂಡಿಕೆಗಳಿಗೆ ಸಂಬಂಧಿಸಿತ್ತು. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ 59th round of survey, it means NSSO's 59th round survey that includes the what type of land and livestock holdings and what is the debit and investment condition in our economy. ಅಂತಂದರೆ 59ನೇ ಸುತ್ತಿನ ಸಮೀಕ್ಷೆಯು ಭೂಮಿ ಮತ್ತು ಪಶುಸಂಗೋಪನೆ, ಸಾಲ ಮತ್ತು ಹೂಡಿಕೆಗಳ ಪ್ರಮಾಣ ಎಷ್ಟಿತ್ತು ಅನ್ನೋಗಳ ಬಗ್ಗೆ ಕುರಿತು ಅಧ್ಯಯನ ಮಾಡುವಂಥದ್ದು ಆಗಿತ್ತು ಅಂತ ನಾವು ಹೇಳ್ತೀವಿ.
and the NSSO 16th, it means 60th round survey was on morbidity and healthcare facilities in our country. The 60th round survey is mainly represented to what type of morbidity and healthcare facilities in our country economy ಅಂತಂದರೆ ನಮ್ಮ 60ನೇ ಸುತ್ತಿನ NSSO ಸಮೀಕ್ಷೆ ಯಾವುದಕ್ಕೆ ಸಂಬಂಧಪಟ್ಟಿತ್ತು ಅಂತಂದರೆ ಮಾನಸಿಕ ಅಸ್ವಸ್ಥತೆ ಮತ್ತು ಆರೋಗ್ಯ ರಕ್ಷಣೆಯ ಬಗ್ಗೆ ನಡೆಸಲಾಯಿತು ಅಂತಂದರೆ why we are conducting the 60th NSSO survey that mainly represented to the what is the morbidity and healthcare facilities in our country ಅಂತಂದರೆ 60ನೇ ಒಂದು ನಾವು ಸುತ್ತನ್ನು ಯಾಕೆ ಹಾಕೊಂಡಿವಿ ಅಂತ ಹೇಳ್ತೀವಿ ಅಂತಂದರೆ ಅದು ನಮಗೆ ಏನನ್ನು ತಿಳಿಸಿಕೊಡಾಗ್ತಿತ್ತು ಅಂತಂದರೆ ಮಾನಸಿಕ ಅಸ್ತಿತ್ವತೆ ಮತ್ತು ಆರೋಗ್ಯ ರಕ್ಷಣೆ ಬಗ್ಗೆ ನಾವು ಕಾಳಜಿ ಎಷ್ಟೈತಿ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವ ಸಲುವಾಗಿ ನಾವು ಏನು ಮಾಡ್ತೀವಿ ಅದನ್ನು ಹಾಕೋತಾ ಇದ್ದೀವಿ. ಅದು ಯಾವಾಗ ಅಂತಂದರೆ ಜನವರಿ ಟು ಜೂನ್ 2004, ಜನವರಿಯಿಂದ ಜೂನ್ 2004ರವರೆಗೆ ನಾವು ಏನು ಮಾಡಿದ್ದೀವಿ ಅದನ್ನು ಹಾಕೊಂಡಿವಿ ಅಂತ ಹೇಳ್ತೀವಿ. The NSSO also undertakes the fieldwork of annual survey of industries, conduct crop estimation surveys, collects rural and urban retail prices for computation of consumer price index number, etc. are also included in NSSO. ಅದಷ್ಟೇ ಅಲ್ಲದೆ NSSO ಒಳಗೆ ಏನೆಲ್ಲ ಇರ್ತಾವು ಅಂತ ಹೇಳ್ತೀವಿ ಅಂತಂದರೆ ಕೈಗಾರಿಕೆ ಚಟುವಟಿಕೆಗಳ ಮತ್ತು ವಿವಿಧ ಸರಕುಗಳ ಚಿಲ್ಲರೆ ಬೆಲೆಯ ಬಗ್ಗೆ ವಿವರಗಳನ್ನು ಸಂಗ್ರಹಿಸುವುದು ಮತ್ತು ಅವುಗಳು ಭಾರತ ಸರ್ಕಾರದ ಯೋಜನೆಯ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ ಅನ್ನುವಂಥದ್ದರ ಕುರಿತು ಏನು ಮಾಡಲಾಗ್ತೈತಿ ಅಧ್ಯಯನ ಮಾಡಲಾಗ್ತದೆ. ಇಟ್ ಮೀನ್ಸ್ ವೆನ್ ವಿ ಆರ್ ಅಬ್ಸರ್ವಿಂಗ್ ದ ಅನದರ್ ವರ್ಕ್ ಆಫ್ NSSO that is also collect the what is the annual survey of industries production condition, conducts of cross estimation surveys, collects rural and urban retail prices for compilation of consumer price index number CPI. CPI mainly represented to what type of goods prices are increases or decreases, that all are included in our NSSO. ಅಂದರೆ ನಮ್ಮ NSSO ಒಳಗೆ ಏನೆಲ್ಲ ಒಳಗೊಂಡಿರ್ತಾವು ಅಂತ ಹೇಳ್ತೀವಿ ಅಂತಂದರೆ ಚಿಲ್ಲರೆ ಬೆಲೆಯ ಬಗ್ಗೆ. ಚಿಲ್ಲರೆ ಬೆಲೆ ಏನು ತೋರಿಸ್ಕೊಡ್ತೈತಿ ಅಂತಂದರೆ ನಾವು ಉಪಯೋಗಿಸ್ತಕ್ಕಂಥ ಸರಕು ಮತ್ತು ಸೇವೆಗಳ ಬೆಲೆಗಳು ಹೆಚ್ಚಿಗೆ ಆಗ್ಯಾವು ಅಥವಾ ಕಡಿಮೆ ಆಗ್ಯಾವು ಅನ್ನೋದರ ಕುರಿತು ಏನು ಮಾಡ್ತೈತಿ ಅಧ್ಯಯನ ಮಾಡ್ತೈತಿ ಅಂತ ನಾವು ಹೇಳ್ತೀವಿ. In conclusion of the chapter, that chapter mainly represented to the what are the datas and what are the types of data like a primary data and secondary data, what are the mode of data collection, what is the sampling and what is the sampling errors, and what is the meaning of NSSO and what are the works of NSSO ಅಂತಂದರೆ ಈ ಅಧ್ಯಯನದ ಒಂದು ನಾವು ಉಪಸಂಹಾರ ಮಾಡಬೇಕಾಗಿತ್ತು ಅಂತಂದರೆ ಈ ಅಧ್ಯಯನ ನಮಗೆ ಏನೇನು ತೋರಿಸ್ಕೊಡ್ತೈತಿ ಅಂತಂದರೆ ದತ್ತಾಂಶ ಅಂದರೆ ಏನು, ದತ್ತಾಂಶಗಳನ್ನು ಸಂಗ್ರಹಣೆ ಮಾಡುವಂಥ ವಿಧಾನಗಳು ಯಾವುದವ ಅಂದರೆ ಪ್ರಾಥಮಿಕ ದತ್ತಾಂಶ ಮತ್ತು ಮಾಧ್ಯಮಿಕ ದತ್ತಾಂಶ. ಅದೇ ರೀತಿ ನಮ್ಗೆ ಮಾದರಿ ಸಮೀಕ್ಷೆ ಅಂದರೆ ಏನು, ಯಾದೃಚ್ಛಿಕ ಮಾದರಿ ಅಂದರೆ ಏನು, ಯಾದೃಚ್ಛಿಕವಲ್ಲದ ಮಾದರಿ ಅಂದರೆ ಏನು, ಯಾದೃಚ್ಛಿಕ ಮತ್ತು ಯಾದೃಚ್ಛಿಕವಲ್ಲದ ಮಾದರಿಯ ದೋಷಗಳು ಯಾವುದವ, ಭಾರತದ ಜನಗಣತಿ ಮತ್ತು NSSOದ ಪಾತ್ರ ಏನೈತಿ ಅನ್ನುವಂಥದ್ದನ್ನು ನಮಗೇನು ಮಾಡ್ತಾ ಇತ್ತು ತೋರಿಸಿಕೊಡ್ತಾ ಇತ್ತು ಅಂತ ನಾವು ಹೇಳ್ತೀವಿ. ಇದಿಷ್ಟು ನಿಮ್ಗೆ ಏನೈತಿ ಸೆಕೆಂಡ್ ಚಾಪ್ಟರ್ ಐತಿ. ನಾನು ನೆಕ್ಸ್ಟ್ ಕ್ಲಾಸ್ ಒಳಗೆ ಏನು ನೋಡೋಣ, ವಾಟ್ ಆರ್ ದ ಕಾನ್ಸೆಪ್ಟ್ಸ್ ಆಫ್ ಇಂಡಿಯನ್ ಎಕನಾಮಿ ಅಂತಂದರೆ ನಮ್ಮ ಭಾರತದ ಆರ್ಥಿಕ ಅಭಿವೃದ್ಧಿ ಒಳಗೆ ಏನು ಚಾಪ್ಟರ್ ಅದಾವ ಅನ್ನುವಂಥದ್ದನ್ನು ನಾವು ನೋಡೋಣ. ಓಕೆ.